ಹೇಳಿ ಸರ್. ಅರೆ ಮೀರಾ, ನಿನಗೆ ಡಯಲ್ ಮಾಡೋಕೆ ಕೊಟ್ಟಿದ್ದೆ, ನೀನೇ ಬಂದ್ಬಿಟ್ಟೆ. ನಾನು ಮನ್ಸಲ್ಲಿ ಅನ್ಕೊಂಡ್ರೆ ನಿನಗೆ ಗೊತ್ತಾಗ್ಬಿಡುತ್ತಾ? ಒಂದ್ಸಲ ದಟ್ ಕ್ಯಾನ್ ಬಿ ಟ್ರೂ ಸರ್. ಐ ಮೀನ್ ಇಫ್ ದ ಫೀಲಿಂಗ್ಸ್ ಆರ್ ಸ್ಟ್ರಾಂಗ್ ಎನಫ್ ಗೊತ್ತಾಗುತ್ತೋ ಏನೋ. ಮೀರಾ, ಇವತ್ತು ಸಂಜೆ 7 ಗಂಟೆಗೆ ಮೀಟಿಂಗ್ ಇದೆಯಲ್ಲ, ಯಾ ಅದನ್ನ ಮುಂದಕ್ಕೆ ಹಾಕಿ ರಾತ್ರಿ ಊಟಕ್ಕೆ ಒಂದು ಟೇಬಲ್ನ ಬುಕ್ ಮಾಡು, ಇಬ್ಬರಿಗೆ. ಸರ್, ನಿಮ್ಗೂ ನನ್ ಮನ್ಸಲ್ಲಿ ಏನಿದೆ ಅಂತ ಗೊತ್ತಾಗೋಯ್ತಾ? ಐ ಮೀನ್ ನಾನು ಏನ್ ಕೇಳ್ಬೇಕು ಅಂತ ಬಂದಿದ್ನೋ ನೀವ್ ಅದನ್ನೇ ಹೇಳ್ತಾ ಇದ್ದೀರಾ. ದಟ್ಸ್ ವಂಡರ್ಫುಲ್ ಸರ್. ಅಫ್ಕೋರ್ಸ್ ಮೀಟಿಂಗ್ ನ ಪೋಸ್ಟ್ಪೋನ್ ಮಾಡೋ ಅಜೆಂಡಾ ನನ್ ಮೈಂಡ್ ಅಲ್ಲಿ ಇರಲಿಲ್ಲ, ಬಟ್ ಡಿನ್ನರ್ ಯಾ ಸರ್. ಸೀರಿಯಸ್ಲಿ ಮೀರಾ, ಇವತ್ತು ರಾತ್ರಿ ನಾನು ಅನು ಊಟಕ್ಕೆ ಹೋಗ್ತೀವಂತ ನಿನಗೆ ಈಗಾಗಲೇ ಗೊತ್ತಿತ್ತಾ? ಅನುನಾ? ನೀವು ಟೇಬಲ್ ಬುಕ್ ಮಾಡಕ್ ಹೇಳಿದ್ದು ನಿಮ್ಗೆ ಅಂಡ್ ಅನುಗ? ಇನ್ಯಾರಿಗೆ ಮೀರಾ? ಹೆಂಡತಿ ಜೊತೆ ಹೋಗ ನೀನಿಂತ ಕೆಲಸ ಮಾಡ್ತೀಯ ಅಂತಾನೆ ಕಣೆ ನಿನಗೆ ಬೀಗರ ಮನೆಗೆ ಹೋಗ್ಬೇಡ ಹೋಗ್ಬೇಡ ಅಂತ ಹೇಳ್ತಾ ಇದ್ದಿದ್ದು. ಈಗ ನೋಡು, ನಿನ್ನಿಂದ ಮಗಳು ಸಪ್ಪೆ ಮುಖ ಹಾಕೊಂಡು ಕೂತ್ಕೊಳ್ಳೋ ಹಾಗಾಯ್ತು. ಹಾರಿ ಬಂಗಾರ, ನಿನ್ನ ಮತ್ತು ಅಳಿಯಂದ್ರ ನಡುವೆ ಭಿನ್ನಾಭಿಪ್ರಾಯಕ್ಕೆ ಹೆತ್ತವರು ನಾವೇ ಕಾರಣ ಆಗ್ಬಿಟ್ವಿ. ಅಪ್ಪ ಅಪ್ಪ, ನೀವು ಸಾರಿ ಎಲ್ಲ ಕೇಳಬೇಡಿ. ಸುಬ್ಬು, ನಾನ್ ಮಾಡಿದ ತಪ್ಪಿಗೆ ನೀನ್ ಯಾಕೆ ಸಾರಿ ಕೇಳ್ತೀಯ? ತಪ್ಪು ನನ್ನ ಒಬ್ಳದೆ. ಗಂಡ ಹೆಂಡತಿ ಅಂದ್ಮೇಲೆ ಇಬ್ಬರದು ಸಮಪಾಲು ಇದ್ದೇ ಇರುತ್ತೆ. ಸರಿಯಾಗಿ ಹೇಳಿದ್ರಿ ಮಾವನವ್ರೆ. ಬನ್ನಿ ಮಾವನವ್ರೆ, ಪರವಾಗಿಲ್ಲ. ನಾನು ಬಂದಿದ್ರಿಂದ ಏನು ತೊಂದರೆ ಆಗಿಲ್ಲ ತಾನೆ? ಅಯ್ಯಯ್ಯೋ, ಹಾಗೇನಿಲ್ಲ, ಖುಷಿನೇ ಆಯ್ತು. ನಾವು ಒಂದೇ ಕುಟುಂಬ, ನಿಮ್ಮನ್ನ ನೋಡಕ್ಕೆ ಮಾತಾಡ್ಸೋಕೆ ನೆಪ ಯಾವುದು ಬೇಕಿಲ್ಲ ಅಲ್ವಾ? ಖಂಡಿತ ಇಲ್ಲ, ನೀವು ಯಾವಾಗ ಬೇಕಾದ್ರೂ ಬರ್ಬೋದು. ಅಳಿ ಅಂದ್ರೆ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ನಾನು ಬೇಕು ಅಂತ. ಅತ್ತೆ, ದಯವಿಟ್ಟು ನೀವು ಕೈಯೆಲ್ಲ ಮುಗಿಬೇಡಿ. ಕ್ಷಮೆ ಏನು ಬೇಕಿಲ್ಲ, ಅದನ್ನ ನಾನು ಮರ್ತಾಗಿದೆ. ಅದರಲ್ಲಿ ನಿಮ್ದೇನೂ ತಪ್ಪಿಲ್ಲ. ತಪ್ಪು ನಂದೇ. ನನ್ನ ಬದುಕು ಇರೋದೇ ಹೀಗೆ. ಕೆಲವರಿಗೆ ಬಿಂದು, ಕೆಲವರಿಗೆ ಭೂಮಿ. ನನ್ನನ್ನು ನೀವು ಸಲೀಸಾಗಿ ಒಪ್ಕೊಳ್ಳಿ ಅಂತ ನಾನು ಹೇಳೋದು ತಪ್ಪಾಗತ್ತೆ. ಅಯ್ಯೋ, ಹಾಗನ್ಬೇಡಿ. ಎಷ್ಟು ದೊಡ್ಡ ಮನಸ್ಸು ನಿಮ್ದು. ಅದನ್ನ ಅರ್ಥ ಮಾಡ್ಕೊಳ್ದೆ ನಾನು ಎಡವಟ್ ಮಾಡ್ಬಿಟ್ಟೆ. ನೀವು ಅದರ ಬಗ್ಗೆ ಯೋಚನೆ ಮಾಡಬೇಡಿ, ತಲೆಯಿಂದ ಕಿತ್ತಾಕಿ ಅದನ್ನೆಲ್ಲ ಮರೆತು ಹಾಯಾಗಿರಿ ಅಂತ ಹೇಳೋಣ ಅಂತಾನೆ ನಾನಿಲ್ಲಿಗೆ ಬಂದಿದ್ದು. ನನ್ನ ಮನ್ಸಿಗೆ ಏನಾಯ್ತು ಅಂತ ನೀವು ಯೋಚನೆ ಮಾಡ್ತಿರ್ಬೇಕಾದ್ರೆ ನಿಮ್ಮ ಬಗ್ಗೆ ನಾನು ಯೋಚನೆ ಮಾಡ್ಬೇಕಲ್ವಾ?
ಯಾವುದನ್ನು ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡು ನಿಮ್ಮ ಮನಸ್ಸನ್ನ ನೀವು ಭಾರ ಮಾಡ್ಕೋಬೇಡಿ ಅತ್ತೆ. ಎಷ್ಟೇ ಆದ್ರೂ ನಾವು ಒಂದೇ ಕುಟುಂಬ ಅಂದಮೇಲೆ ಯಾವತ್ತಿದ್ರೂ ನಾವು ಪರಸ್ಪರ ಒಬ್ಬರನ್ನೊಬ್ರು ಬಿಟ್ಕೊಡಲ್ಲ ಅನ್ನೋದು ನನ್ನ ಬಲವಾದ ನಂಬಿಕೆ. ಇನ್ನು ನಿಮ್ಮ ಅನುಮತಿ ಇದ್ರೆ ನಾನು ನಮ್ಮ ಶ್ರೀಮತಿ ಅವರನ್ನ ಮನೆ ಕರ್ಕೊಂಡು ಹೋಗ್ಬೋದಾ? ಏನ್ ಅಳಿ ಅಂದ್ರೆ ಹೀಗೆ ಕೇಳ್ತಾ ಇದ್ದೀರಾ? ಅದಕ್ಕಿಂತ ಮುಖ್ಯವಾಗಿ ಅನುಗೆ ನನ್ನ ಜೊತೆ ಬರೋಕ್ ಮನಸ್ಸಿದೆಯಾ ಅಂತ ಕೇಳಬೇಕು. ನಾನು ಬಂದಾಗ್ಲಿಂದ ಅನು ಒಂದು ಮಾತು ಆಡಿಲ್ಲ. ಅನು ಅಂದ್ರೆ ಇದರಲ್ಲಿ ಅನುಮತಿ ಕೇಳೋದೇನಿದೆ? ನೀವೇ ಬಂದು ಕರಿತಾ ಇದ್ದೀರಾ, ಬೇಡ ಅನ್ನಕ್ಕಾಗತ್ತಾ? ಕಾರ್ ಕಳಿಸಿದ್ರು ಆಗೋದು. ಅನು ಅವರೇ ಬಂದು ಕರೀತಿದ್ದಾರೆ, ಹೋಗ್ ಬಾ ಮಗ. ಸುಬ್ಬು, ಊಟ ಮಾಡ್ಕೊಂಡು ಹೋಗ್ಲಿ ಇರು. ಅತ್ತೆ ಪರವಾಗಿಲ್ಲ, ಇನ್ನೊಂದ್ಸಲ ಬರ್ತೀನಿ. ಅನು, ನೀನೇನು ಹೇಳಲ್ವಾ? ಅಪ್ಪ ಹೇಳಿದ್ರಲ್ಲ ಸರ್, ನೀವೇ ಬಂದ್ ಕರೆದ್ಮೇಲೆ ಬರಲ್ಲ ಅಂತ ಹೇಳೋದಕ್ಕಾಗತ್ತಾ? ಹೊರಡೋಣ. ಒಳ್ಳೆ ಮನುಷ್ಯ ಅಳಿನಾಗ್ ಸಿಗೋದಿಕ್ಕೆ ನಾವು ಪುಣ್ಯ ಮಾಡಿಸ್ಬೇಕಣೆ. ನನ್ ಮಂಕ್ ಬುದ್ಧಿಗೆ ಇದು ಒಳಿಲೇ ಇಲ್ವಲ್ಲ ಸುಬ್ಬು. ಹೋಗಿ ಹೋಗಿ ಎಂತ ಕೆಲಸ ಮಾಡ್ತಿದ್ದ ನಾನು. ನಮ್ಮ ಮಗಳು ನಿಜವಾಗ್ಲೂ ಅದೃಷ್ಟವಂತೆ. ಅನು, ಏನೂ ಆಗಿಲ್ಲ. ಹೂ ಅಷ್ಟೇ ನಾಜೂಕು ನನ್ನ ಹುಡುಗಿ. ನನ್ನ ಕ್ಷಮಿಸೋನು, ನಾನೇ ಇನ್ನಷ್ಟು ಕಾಳಜಿ ವಹಿಸ್ಕೋಬೇಕಿತ್ತು. ಕ್ಷಮಿಸೋನು, ಇದನ್ನೇ ಹೇಳಬೇಕಿತ್ತು ನಾನು. ಸೊ ಅಪಾಲಜೀಸ್ ಅಕ್ಸೆಪ್ಟೆಡ್ ಅಲ್ವಾ? ಸರ್, ಇದೆಲ್ಲ ಬೇಕಾಗಿರ್ಲಿಲ್ಲ. ಆದರೂ ಇದು ಸಾಕಾಗಲ್ಲ ಅನ್ನೋದು ನನ್ನ ಅಭಿಪ್ರಾಯ. ನನ್ನ ಅನುನ ನೋಯಿಸಿ ನಾನು ಹೇಗೆ ಆರಾಮಾಗಿರ್ಲಿ ಹೇಳು?
ನನಗ್ ನೋವು ಮಾಡಿದ್ದು ನಿಮ್ಗೆ ಅಷ್ಟೊಂದು ದೊಡ್ಡ ವಿಷಯನಾ? ಏನ್ ಹೀಗೆ ಕೇಳ್ತಿದ್ಯಾನು? ನನಗದು ದೊಡ್ಡ ವಿಷಯನೇ. ನಾನು ಏನನ್ ಬೇಕಾದ್ರೂ ಸಹಿಸ್ಕೋತೀನಿ ಅನು. ಆದ್ರೆ ನಿನ್ನ ಕಣ್ಣೀರನ್ನ ನನ್ನಿಂದ ಸಹಿಸ್ಕೊಳಕ್ಕಾಗಲ್ಲ. ನಾನು ಏನನ್ ಬೇಕಾದ್ರೂ ಕಳ್ಕೊತೀನಿ ಅನು. ಆದ್ರೆ ನಿನಗ್ ನನ್ನ ಮೇಲಿರೋ ನಂಬಿಕೆನ ನಾನು ಕಳ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ ಅನು. ನಾನು ಏನನ್ ಬೇಕಾದ್ರೂ ಬಿಟ್ಟಿರ್ತೀನಿ ಅನು. ಆದ್ರೆ ನಿನ್ನನ್ನು ಬಿಟ್ಟಿರೋದಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ಐ ಲವ್ ಯು. ಐ ಲವ್ ಯು ಲಾಟ್. I love you, sir. I trust you. I trust your love. ಇದೇ ನಂಬಿಕೆಯಲ್ಲೇ ನಾನು ನಿಮ್ಗೊಂದು ಪ್ರಶ್ನೆ ಕೇಳಲಾ? ಉತ್ತರ ಕೊಡ್ತೀರಾ? ಏನದು? ಸುಭಾಷ್ ಪಾಟೀಲ್ ಯಾರು ಸರ್? ಅಮ್ಮನ ಮುಂದೆ ಯಾಕೆ ಅವ್ರ ಬಗ್ಗೆ ಮಾತಾಡಬಾರ್ದು? ನೀನ್ ಮತ್ತೆ ಅದನ್ನೇ ಕೇಳ್ತಿದ್ಯಲ್ಲ? ಹೇಳಕ್ ಇಷ್ಟ ಇಲ್ಲ ಅಂದ್ರೆ ಬೇಡ ಬಿಡಿ ಸರ್. ಇದರಲ್ಲಿ ಮುಚ್ಚಿಡುವಂಥದ್ದು ಏನೂ ಇಲ್ಲ. ಆಫೀಸಿನ ಯಾವುದೇ ವಿಚಾರನ ಅಮ್ಮನ ಮುಂದೆ ಮಾತಾಡಿದ್ರೆ ಅಮ್ಮನಿಗೆ ರಾಜನಂದಿನಿಯವ್ರ ಬಗ್ಗೆ ನೆನಪಾಗುತ್ತೆ. ರಾಜನಂದಿನಿಯವ್ರ ಪರಿಚಯ ಯಾರಿಗೆ ಇದ್ದಿದ್ರು ಅವರಿಗೆ ಅವರನ್ನ ಮರೆಯೋದು ಅಷ್ಟು ಸುಲಭ ಅಲ್ಲ. ಅಂಥದ್ರಲ್ಲಿ ಅಮ್ಮನ್ಗೆ ತಮ್ಮ ಮಗಳ ನೆನಪುಗಳನ್ನ ಅವರಿಗೆ ಆಗಾಗ ಕೊಡ್ತಾ ಇದ್ರೆ ಆ ನೆನಪುಗಳು ಅವರಿಗೆ ಕಾಡೋಕ್ ಶುರು ಮಾಡಿದ್ರೆ ಯೋಚನೆ ಮಾಡೋಣ. ತಮ್ಮ ಸ್ವಂತ ಮಗಳನ್ನ ಕಳ್ಕೊಂಡ ನೋವನ್ನ ಪದೇ ಪದೇ ನೆನಪಿಸೋದು ಸರಿನಾ? ಇದೇ ಕಾರಣಕ್ಕೆ ಆಫೀಸಿನ ಯಾವುದೇ ವಿಚಾರನ ಅಮ್ಮನ ಮುಂದೆ ಮಾತಾಡಬೇಡ ಅಂತ ನಾನು ನಿನಗೆ ಹೇಳಿದ್ದು. ಇನ್ಯಾವ ಕಾರಣಕ್ಕೂ ಅಲ್ಲ. ನನಗಿನ್ನೊಂದು ಗೊತ್ತಾ? ರಾಜನಂದಿನಿಯವರು ಕೂಡ ಯಾವಾಗಲೂ ಆಫೀಸ್ ವಿಷಯನ ಮನೆಯಲ್ಲಿ ಮಾತಾಡ್ತಾನೇ ಇದ್ರು. ಅವ್ರು ಹೋದ ಮೇಲೆ ನಾನು ಆ ಕೆಲಸ ಮಾಡೋದನ್ನ ಬಿಟ್ಟೆ. ಅಮ್ಮ ಹೆಸರಿಗೆ ಮಾತ್ರ ಶಿ ಈಸ್ ಒನ್ ಆಫ್ ದಿ ಡೈರೆಕ್ಟರ್ಸ್. ಆದರೆ ಆಫೀಸ್ ವಿಷಯಗಳಿಂದ ಅಮ್ಮನ್ನ ನಾನು ದೂರನೇ ಇಟ್ಟೆ. ಉದ್ದೇಶ ಒಂದೇ ಆಗಿತ್ತು, ಅಮ್ಮನಿಗೆ ಯಾವುದೇ ಥರದ ನೋವನ್ನ ಕೊಡಬಾರ್ದು ಅನ್ನೋದು ಅಷ್ಟೇ. ಈ ವಿಷಯದಲ್ಲಿ ನಾನು ನೀನು ಒಂದೇ ತಂಡ. ಆಫೀಸ್ ವಿಷಯ ಬೇಡ. ಲೆಟ್ಸ್ ಎಂಜಾಯ್ ದಿಸ್ ನೈಟ್. ಐ ಲವ್ ಯು. ನಿನ್ನನ್ನು ಎಷ್ಟೇ ಪ್ರೀತಿಸಿದ್ರು ಅದು ಕಡಿಮೆನೇ. ನಿಮಗೆ ನನ್ನ ಮೇಲೆ ಅಷ್ಟೊಂದು ಪ್ರೀತಿನ ವಿವರಿಸೋಕ್ ಆಗದೆ ಇರುವಷ್ಟು. ಈ ಪ್ರೀತಿಗೆ ನಾನೇನ್ ಕೊಡ್ಲಿ?
ನೀನ್ ನನ್ನ ಜೊತೆಲಿರು, ಅಷ್ಟೇ ಸಾಕು. ಗುಡ್ ಮಾರ್ನಿಂಗ್ ಹರ್ಷ. ಯಾಕೆ ಹರ್ಷ ಮಾತಾಡಲ್ವಾ? ದಿಸ್ ಇಸ್ ನಾಟ್ ಫೇರ್ ಹರ್ಷ. ಯಾಕೆ ನನ್ನ ಹತ್ರ ಮಾತಾಡಲ್ಲ? ನಾನಂತ ತಪ್ಪು ಏನ್ ಮಾಡ್ದೆ? ಮೊದಲು ಸಾರಿ ಕೇಳು, ಆಮೇಲೆ ನೋಡೋಣ. ಅಯ್ಯೋ ಅಷ್ಟೇನಾ? ಸರಿ, ಸಾರಿ 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 ಸಾರಿ. ನನ್ನ ಹತ್ರ ಅಲ್ಲ ಮಾನ್ಸಿ, ದಾದಾ ಹತ್ರ. ನಮ್ ಮನೆಗ್ ಬಂದಿರೋ ಗೆಸ್ಟ್ ಅವರು, ಅದಕ್ಕೆ ಅವ್ರ ಅಮ್ಮ, ಅವ್ರೇನ್ ಅನ್ಕೊಳ್ಳಲ್ಲ. ಅವ್ರ ಹತ್ರ ಹೀಗ್ ನಡ್ಕೊಂಡಿದ್ಯಲ್ಲ, ಅವ್ರಿಗೆ ಎಷ್ಟು ಮುಜುಗರ ಆಗಿರ್ಬೇಡ ಮಾನ್ಸಿ. ದಿಸ್ ಇಸ್ ನಾಟ್ ಫೇರ್. ಕಮ್ ಆನ್ ಹರ್ಷ, ಆಗಿದ್ದಾಗೋಯ್ತು. ಈಗ ಮತ್ತೆ ಹೋಗಿ ವಾಪಸ್ ಸರಿ ಮಾಡಕ್ಕಾಗತ್ತಾ? ಚಿಕ್ಕ ಹುಡುಗಂತರ ಆಡ್ಬೇಡ. ಸಿ, ಇದೇ ನಿನ್ನ ಆಟಿಟ್ಯೂಡ್ ಪ್ರಾಬ್ಲಮ್. ನಿನ್ ತಪ್ಪನ ಮಾತ್ರ ನೀನು ಒಪ್ಕೊಳ್ಳೋದೇ ಇಲ್ಲ. ನೀನು ಪುಷ್ಪ ಅವ್ರನ್ನ ಬಳಸ್ಕೊಂಡಿದ್ಯಾ ಮಾನ್ಸಿ. ಇದರಿಂದ ಅತ್ತಿಗೆ ಮತ್ತೆ ಅವರ ಮಧ್ಯ ಎಂತ ಕಹಿ ಮನಸ್ಥಿತಿ ಶುರು ಆಗಿದೆಯೋ ಗೊತ್ತಿಲ್ಲ. ಯು ರಿಯಲಿ ಹ್ಯಾವ್ ಟು ಅಪಾಲಜೈಸ್. ದಾದ ಹತ್ರ ಕ್ಷಮೆ ಕೇಳೋವರೆಗೂ ನನ್ನ ಹತ್ರ ಮಾತಾಡಬೇಡ ನೀನು. ಹಾಗ್ ನೋಡಿದ್ರೆ ನನ್ಗಿಂತ ಜಾಸ್ತಿ ನಿನ್ ದಾದಾನೇ ತಪ್ಪು ಮಾಡಿ. ಏನು? ವಾಟ್ ಡಿಡ್ ಯು ಜಸ್ಟ್ ಸೇ ಮಾನ್ಸಿ? ನಥಿಂಗ್. ನಿನಗೆ ದಾದ ಅಂದ್ರೆ ಇಷ್ಟ ಇಲ್ಲ, ನನಗೆ ಗೊತ್ತು. ಐ ಅಂಡರ್ಸ್ಟ್ಯಾಂಡ್. ಅದಕ್ಕೆ ಅಂತ ನೀನು ಪ್ರತಿಯೊಬ್ಬರು ನಂಬಿಸೋದಕ್ಕೆ ನಾನಾ ತರ ಪ್ರಯತ್ನ ಮಾಡ್ತೀಯಲ್ಲ, ದಟ್ ಈಸ್ ನಾಟ್ ರೈಟ್. ಎಲ್ಲದಕ್ಕೂ ಲಿಮಿಟ್ ಅನ್ನೋದಿದೆ ಮಾನ್ಸಿ. ನನಗೆ ನಿನ್ ಮಾತುಗಳನ್ನ ಕೇಳಿ ಕೇಳಿ ಸಾಕಾಗೋಗಿದೆ. ನನಗೂ ಸಾಕಾಗಿದೆ. ಯಾರು ನನ್ ಮಾತು ಕೇಳದೇ ಇಲ್ಲ. ಜಸ್ಟ್ ಇಮ್ಯಾಜಿನ್, ನನ್ ಜಾಗದಲ್ಲಿ ನಿಂತ್ಕೊಂಡು ನೀನ್ ಯೋಚನೆ ಮಾಡು. ಹೌದಾ? ಯೋಚನೆ ಮಾಡ್ಬೇಕಲ್ಲ? ಹಾಗಿದ್ರೆ ಐ ನೀಡ್ ಸಮ್ ಸ್ಪೇಸ್. ಕಮ್ ಬಸ್. ಹರ್ಷ, ಹರ್ಷ, ವಾಟ್ ಹರ್ಷ? ಯೋಚನೆ ಮಾಡ್ಬೇಕಲ್ಲ, ನಾನು ಯೋಚನೆ ಮಾಡ್ತೀನಿ. ಹೇ ಹರ್ಷ, 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 ಓಪನ್ ದ ಡೋರ್. ಹರ್ಷ, ವಾಟ್ಸ್ ರಾಂಗ್ ವಿತ್ ಯು? ನಾನ್ ಬೇಕು ಅಂದ್ರೆ ನಿನ್ ದಾದ ಹತ್ರ ಕ್ಷಮೆ ಕೇಳಲೇಬೇಕು ಮಾನ್ಸಿ. ಇಲ್ಲಾಂದ್ರೆ ನಿನ್ ಪಾಲಿಗೆ ನಾನಿಲ್ಲ. ಓಕೆ ಫೈನ್, ಫೈನ್ ಆಯ್ತಾ? ನಿನ್ಗೋಸ್ಕರ ಸಾರಿ ಕೇಳ್ತೀನಿ ನಿನ್ ದಾದಾ ಹತ್ರ. ಬ್ರೋಯಿನ್ಲೋ, ಗುಡ್ ಮಾರ್ನಿಂಗ್ ಅದ್ಗೆ. ಗುಡ್ ಮಾರ್ನಿಂಗ್. ಸಾರಿ ಟು ಟ್ರಬಲ್ ಯು. ಇಟ್ಸ್ ಓಕೆ ಅದ್ಗೆ. ಆಲ್ ಓಕೆ? ಟು ಬಿ ಹಾನೆಸ್ಟ್, ನೋ. ಮನೇಲಿ ಏನೆಲ್ಲ ನಡೆದೋಯ್ತು, ಐ ಮೀನ್ ನಡೆದಿದ್ದಕ್ಕೆಲ್ಲ ನಾನೇ ಕಾರಣ. ಐ ಆಮ್ ಸಾರಿ. ನೀವು ಯಾವ್ದಾರ ಬಗ್ಗೆ ಮಾತಾಡ್ತೀರಾ ಅದ್ಗೆ? ನನಗ್ ಬೇಜಾರಾಗುತ್ತೆ ಅಂತ ಏನು ನಡೆದೇ ಇಲ್ಲ ಅನ್ನೋವಾಗ ಹ್ಯಾಕ್ ಮಾಡೋದು ಬೇಡ ಬ್ರೋಯಿನ್. ನಿಜವಾಗ್ಲೂ ಅದ್ಗೆ, ನೀವು ಯಾವ್ದಾರ ಬಗ್ಗೆ ಮಾತಾಡ್ತಿದ್ದೀರಾ ನನಗೆ ಗೊತ್ತಾಗ್ತಿಲ್ಲ. ಆರ್ ಯು ಸೀರಿಯಸ್? ಭಾರ ಹೊತ್ಕೊಂಡಷ್ಟು ಮುಂದೆ ಸಾಗೋದು ಕಷ್ಟ. ಆಗಿದ್ದನ್ನೆಲ್ಲ ಅಲ್ಲಲ್ಲೇ ಬಿಟ್ಟು ಮುಂದೆ ಹೋಗೋದೇ ಸುಖಕರ. ಇದೇ ಜೀವನದ ಸೂತ್ರ ಅಂತ ನಾನು ನಂಬಿದ್ದೀನಿ.